ಯಾವ ಏಜ್ ಅಲ್ಲಿ ಕಾಣಿಸ್ಕೊಳುತ್ತೆ? ಇವಾಗ ಕಿಡ್ಸ್ ಕೂಡ ಹಾಂ, ಕೀಲು ನೋವು ಸಮಸ್ಯೆ ಇದೆ. ಹೌದೌದು. ಮಕ್ಕಳಿಂದನೂ ಸ್ಟಾರ್ಟ್. ಇಲ್ಲ ಇಲ್ಲ ಇಲ್ಲ, ಅದು ಮಕ್ಕಳಲ್ಲಿ ಬರೋ ನೀ ಪೇನ್ಗಳೇ ಬೇರೆ. ಅದು ಗ್ರೋಯಿಂಗ್ ಪೇನ್ ಅನ್ಬೋದು, ಅಥವಾ ಮಕ್ಕಳಿಗೆ ಏನಾದರೂ ಇಂಜುರಿ ಪೇನ್ಗಳಿರ್ಬೋದು, ಅಥವಾ ಮಕ್ಕಳಿಗೆ ಒಂದೊಂದ್ಸಲ ಗೌಟಿ ಆರ್ಥರೈಟಿಸ್ ಅಂದರೆ ಯೂರಿಕ್ ಆ್ಯಸಿಡ್ ಎಲ್ಲ ಸ್ವಲ್ಪ ಜಾಸ್ತಿ ಆದಾಗ ಆಗ್ಬೋದು, ಅಥವಾ ಚೈಲ್ಡ್ಹುಡ್ ಜುವೆನೈಲ್ ರುಮಟಾಯ್ಡ್ ಆರ್ಥರೈಟಿಸ್ ಅದರಿಂದ ಆಗಿರ್ಬೋದು. ಮಕ್ಕಳಿಗೆ ಮಂಡಿ ಪೇನ್ ಬರೋದು ವೆರಿ ರೇರ್. ದೇ ವಿಲ್ ಗೆಟ್ ಪೇನ್ ಇಫ್ ದೇ ಹ್ಯಾವ್ ಡೆಫಿಷಿಯನ್ಸಿ, ಲೈಕ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದರೆ, ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ, ಅದನ್ನು ಐಡೆಂಟಿಫೈ ಮಾಡಿ ಅದನ್ನ ರೆಕ್ಟಿಫೈ ಮಾಡಿಬಿಟ್ರೆ ಅವ್ರ ಪೇನು ಅದನ್ನು ವಿಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರ್ಬೋದು, ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಿಬಿಟ್ರೆ ಅವರು ಸರಿ ಹೋಗ್ತಾರೆ. ಮಕ್ಕಳಲ್ಲಿ ಅದೇನು ತೊಂದರೆ ಇಲ್ಲ. ಬಟ್ ಅರ್ಲಿ ಆರ್ಥರೈಟಿಸ್ ಶುರುವಾಗಿದೆ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲು, ಒಬೆಸಿಟಿ ಆ್ಯಂಡ್ ತುಂಬ ನಾವು ಸೆಡೆಂಟ್ರಿ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ, ಬೋನ್ ಕ್ವಾಲಿಟಿ ಚೆನ್ನಾಗಿಲ್ಲ, ಆಮೇಲೆ ಮಾಡಿದರೆ ಎಕ್ಸ್ಟ್ರೀಮ್ ಎಕ್ಸಸೈಸು, ಮಾಡಿಲ್ಲ ಅಂದರೆ ಏನೂ ಮಾಡಲ್ಲ. ಅಥವಾ ಈ ಡಿಫ್ರೆನ್ಸಿಂದ ಸ್ವಲ್ಪ ಅರ್ಲಿ ಆರ್ಥರೈಟಿಸ್ ಶುರುವಾಗಿದೆ. ಲೈಕ್ 65-70 ವಯಸ್ಸು ಬರೋದು ಇವಾಗ ಒಂದು 55 ವಯಸ್ಸಿಗೆ ಆರ್ಥರೈಟಿಸ್ ಬರ್ತಾ ಇದೆ. ಅನ್ರಿಲೇಟೆಡ್, ಟೋಟಲಿ ಅನ್ರಿಲೇಟೆಡ್. ಬಿ ಪಿ ಶುಗರ್ಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ಬಿ ಪಿ ಶುಗರ್ ಬರ್ತಾ ಇರೋದು ಬೇರೆ ಕಾರಣಗಳಿಂದ, ಒಬೆಸಿಟಿಯಿಂದ, ಆಮೇಲೆ ಡಯಾಬಿಟೀಸ್ ಬರ್ತಾ ಇರೋದು ಇನ್ಸುಲಿನ್ ರೆಸಿಸ್ಟೆನ್ಸಿಂದ, ನಾವು ನಮ್ಮ ಲೈಫ್ ಸ್ಟೈಲಿಂದ. ಬಟ್ ಇಟ್ಸ್ ಆರ್ಥರೈಟಿಸ್ ಆ್ಯಂಡ್ ಬೋತ್ ಆರ್ ಅನ್ರಿಲೇಟೆಡ್. ಈಗ ಹೆಂಗೆ ಅಂದ್ರೆ ಕೀಲ್ ನೋವಿದೆ ಅಂತ ಹೇಳಿದಾಗ ಸುಮಾರು ಜನ ಈ ಮಸಾಜಿಗೆ ಹೋಗ್ತಾರೆ. ಅಂದ್ರೆ ಈಗ ಅದು ಮೋರ್ ನಮ್ ಹೆಲ್ತ್ ಕಾನ್ಶಿಯಸ್ ಅಲ್ಲಿ ಹೋಗ್ತಾರೋ ಇಲ್ವೋ, ಬೇರೆಯವ್ರು ಮಾಡ್ಸ್ಕೊತಾ ಇದಾರೆ ನಾವು ಮಾಡಿಸ್ಕೊಳ್ಳೋಣ ಮೆಂಟಾಲಿಟಿ ಕೂಡ ಇದೆ. ಹೌದೌದು. ಸೊ ಪ್ರಾಪರ್ ವೇ ಏನು? ಪ್ರಾಪರ್ ವೇ ಎಕ್ಸಸೈಸಸ್, ನಾಟ್ ಮಸಾಜ್. ಓಕೆ, ಮಸಾಜ್ ಇಸ್ ಜಸ್ಟ್ ಮಸಾಜ್ ಹೆಲ್ಪ್ಸ್ ಫಾರ್ ದ ಮಸ್ಕ್ಯುಲರ್ ಸ್ಟಿಮ್ಯುಲೇಷನ್ ಮತ್ತು ವಸ್ಕ್ಯುಲಾರಿಟಿ ಅಂದರೆ ರಕ್ತ ಸಂಚಲನ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಜಾಯಿಂಟ್ ಆರ್ಥರೈಟಿಸ್ಗೆ ಏನು ಹೆಲ್ಪ್ ಆಗಲ್ಲ. ಜಾಯಿಂಟ್ ಆರ್ಥರೈಟಿಸ್ಗೆ ಏನು ಹೆಲ್ಪ್ ಆಗುತ್ತಂದರೆ ನಮ್ಮ ಜಾಯಿಂಟ್ ಮೇಲೆ ಅದು ಮೆಕ್ಯಾನಿಕಲ್ ಪ್ರಾಬ್ಲಮ್. ಜಾಯಿಂಟ್ ಮೇಲೆ ನಾವು ಲೋಡ್ ಬೀಳೋದ್ರಿಂದ ಕಾರ್ಟ್ಲೇಜ್ ಡ್ಯಾಮೇಜ್ ಆದರೆ ನೋವು ಬರ್ತಾ ಇರುತ್ತೆ. ಆ ಲೋಡ್ ನಮ್ಮ ಜಾಯಿಂಟ್ ಮೇಲೆ ಬೀಳದಿರೋದು ಹೇಗೆ ಮಾಡಬೇಕು ಅಂತಂದರೆ ನಮ್ಮ ಮಾಂಸಖಂಡಗಳ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಅದು ಜಾಯಿಂಟ್ ಮೇಲೆ ಹೋಗುವ ಭಾರ ಮಾಂಸಖಂಡಗಳ ಮೇಲೆ ಹೋದರೆ ಆ ಭಾರ ಕಡಿಮೆ ಆಗಿಬಿಟ್ಟು ಆರ್ಥರೈಟಿಕ್ ಪೇನ್ ಕಡಿಮೆ ಆಗುತ್ತೆ. ಬಟ್ ಒಳಗಡೆ ಇರೋ ಆರ್ಥರೈಟಿಸ್ನ ರಿವರ್ಸ್ ಮಾಡೋಕ್ಕೆ ಯಾರ ಕಡೆಯಿಂದನೂ ಆಗಲ್ಲ. ಯಾವುದೇ ಮೆಡಿಸಿನ್ ಇಲ್ಲ, ಯಾವುದೇ ಎಕ್ಸಸೈಸ್ ಇಲ್ಲ. ಓನ್ಲಿ ಆಫ್ ಲೋಡಿಂಗ್, ಅಂದರೆ ಲೋಡ್ ಎಲ್ಲಿ ಬೀಳ್ತಾ ಇದೆ ಅದನ್ನು ಎತ್ಬಿಟ್ಟು ಮೂಳೆಯಿಂದ ಎತ್ಬಿಟ್ಟು ಮಸಲಿಗೆ ಹಾಕೋದು, ಇದನ್ನೇ ಮಾಡ್ಬೋದು. ಅದು ಸರಿಯಾದ ವೇ ಏನಂದರೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕು. ಆರ್ಥರೈಟಿಸ್ ಯಾರ್ಯಾರಿದೆ ಅವರು ನೆಲ ಕಡೆ ಕೂತ್ಕೋಬಾರ್ದು, ಆದಷ್ಟು ಅವಾಯ್ಡ್ ಮಾಡಬೇಕು. ಇಂಡಿಯನ್ ಟಾಯ್ಲೆಟ್ನ ಅವಾಯ್ಡ್ ಮಾಡಬೇಕು. ಮೆಟ್ಲು ಹತ್ತೋದು ಇಳಿಯೋದನ್ನು ಮಲ್ಟಿಪಲ್ ಟೈಮ್ಸ್ ಮಾಡಬಾರ್ದು, ಒಂದು 20 ಸಲ ಮಾಡಬಾರ್ದು, 1-2 ಸಲ ಮಾಡಬೇಕು. ಆಮೇಲೆ ಎನಿ ಇಂಪ್ಯಾಕ್ಟ್ ಸ್ಪೋರ್ಟ್ಸ್ ಲೈಕ್ ಸ್ಕಿಪ್ಪಿಂಗು, ಫಾಸ್ಟ್ ರನ್ನಿಂಗು, ಜಾಗಿಂಗು, ಅಥವಾ ಈ ಎನಿ ಜಂಪ್ ಆ್ಯಂಡ್ ಲ್ಯಾಂಡ್ ಅಂತೀವಿ ಅದಕ್ಕೆ, ಲೈಕ್ ಟೆನ್ನಿಸ್ಸು, ಬ್ಯಾಡ್ಮಿಂಟನ್ನು, ಸ್ಕ್ವಾಶು, ಇಂಥ ಸ್ಪೋರ್ಟ್ಸು ಒಳ್ಳೆಯದಲ್ಲ. ಅವರಿಗೆ ವಾಕ್ ಮಾಡ್ಬೋದು, ಬ್ರಿಸ್ಕ್ ವಾಕ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಅದು ನಾನ್ ಲೋಡಿಂಗ್ ಎಕ್ಸಸೈಸು. ಸ್ಟ್ಯಾಟಿಕ್ ಸೈಕ್ಲಿಂಗ್ ಮಾಡ್ಬೋದು, ಅದು ಅವ್ರಿಗೆ ಒಳ್ಳೆಯ ಎಕ್ಸಸೈಸು. ಸೊ ಇದನ್ನು ನಿಮಗೆ ಜಸ್ಟ್ ಸಾರಿ ಓಕೆ. ಸೊ ನಾನ್ ಲೋಡಿಂಗ್ ಎಕ್ಸಸೈಸಸ್ಸು, ಫಿಸಿಕಲ್ ಎಕ್ಸಸೈಸ್ ಟು ಸ್ಟ್ರೆಂತ್ ಯುವರ್ ಮಸಲ್ ವಿಲ್ ಹೆಲ್ಪ್ ಮೋರ್ ದೆನ್ ಮಸಾಜ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.